ನಮಸ್ಕಾರ ಗುರು ವರೆಯರೆ, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಗುಬ್ಬಿಯ ಮುಖ್ಯವಾದ ದೇವಾಲಯದ ಬಗ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಶ್ರೀ ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯ, ಚನ್ನಶೆಟ್ಟಿಹಳ್ಳಿ ಗುಬ್ಬಿ ಅಂತ ಅಂದ್ಬಿಟ್ಟು. ಈ ದೇವಾಲಯದ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ, ನೋಡ್ತಾ ಇರಿ. ಒಳಗಡೆ ಬಂದರೆ ಒಂದು ನಿಗೂಢವಾದ ತೋಟದ ಬಯಲಿನಲ್ಲಿ ಇರುವಂತಹ ದೇವಾಲಯಗಳು ಕಾಣಿಸ್ತವೆ. ಇವತ್ತು ನಾನೊಂದು ಅದ್ಭುತವಾದಂಥ ಜಾಗ ತೋರ್ಸಕ್ಕೆ ಬಂದಿದ್ದೀನಿ. ಯಾವುದು ಅಂತ ಅಂದರೆ ಕಟ್ಟೆ ಬಸವೇಶ್ವರ ಅಂತ ಅಂದ್ಬಿಟ್ಟು. ಕಟ್ಟೆ ಬಸವೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಮತ್ತು ದೇವಾಲಯ ಕೂಡ ಇದೆ, ಒಂದು ನಿಗೂಢವಾದ ಪ್ಲೇಸ್ ಕೂಡ ಇದೆ. ನಮ್ಮ ಗುಬ್ಬಿಲಿ ಈ ಥರ ಜಾಗ ಇರುವಂಥದ್ದು ತುಂಬ ಸುಮಾರಿದ್ದಾವೆ. ಆದರೆ ಅದರಲ್ಲಿ ನಮಗೆ ಪ್ರಾಮುಖ್ಯವಾಗಿರುವಂತಹ ದೇವಾಲಯ ಯಾವುದು ಅಂತ ಅಂದರೆ ಇದು ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯ. ನಮ್ಮ ಗುಬ್ಬಿಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯಕ್ಕೂ ಇದಕ್ಕೂ ಇರುವಂತಹ ಅವಿನಾಭಾವ ಸಂಬಂಧ ಮತ್ತು ಈ ಹಿನ್ನೆಲೆಯ ಮಾಹಿತಿಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ತಿಳ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ಹೇಳ್ತೀನಿ ಯಾವ ಥರ ಇದೆ, ಏನು ಎತ್ತ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಈಗ ಹೋಗ್ತಾ ಇದ್ದೀನಿ ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯದ ಒಳಗಡೆಗೆ, ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಗುರು ಇದೆಲ್ಲ ನೋಡಿ, ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯದ ಕಟ್ಟೆ ಯಾವುದು ಅಂತ ಅಂದರೆ ಇಲ್ಲಿ ತುಂಬ ಮುಂದೆ ಇದೆ, ತುಂಬ ಆಳ ಇದೆ ಇದು. ಬಟ್ ನೀರು ತುಂಬ್ಕೊಂಡಿದೆ, ಇವಾಗ ನೀರು ಉಕ್ಕಿದೆ ಸಾಮಾನ್ಯಕ್ಕೆ. ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ನೀರಿಲ್ದಲೇ ಇದ್ರೆ, ಕಟ್ಟೆಲಿ ನೀರಿಲ್ದಲೇ ಇದ್ರೆ ಏನು ಬೆಲೆ ಹೇಳಿ, ಹಾಗೆ ಅಲ್ವಾ? ನೋಡಿ ತುಂಬ ಇದೆ ನೀರು, ತೋರಿಸ್ತೀನಿ ನೋಡಿ. ನೋಡಿ ನಾನು ಅಲ್ಲಿಂದ ನಡ್ಕೊಂಬಂದೆ, ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರ್ಬೇಕು. ಅಲ್ಲಿಂದ ನಡ್ಕೊಂಬಂದರೆ ನೋಡಿ ಇದೆ ಕಟ್ಟೆ. ಕಟ್ಟೆ ಅಲ್ಲ, ಕಲ್ಯಾಣಿ. ಇದು ನಡ್ಕೊಂಡು ಹೋಗೋಕ್ಕೆ ಮೆಟ್ಲಿದ್ದಾವೆ. ಮೆಟ್ಲಿದ್ರು ಕಾಣಿಸಲ್ಲ, ಮೆಟ್ಲುಗಳೆಲ್ಲ ಮುಚ್ಚೋಗಿದ್ದಾವೆ. ಯಾಕೆಂದರೆ ಈಗಲೂ ಇದ್ದಾವೆ, ನೀರು ಖಾಲಿ ಆಗಿದ್ದಿದ್ರೆ ತೋರಿಸಿವೆ. ಇದು ಇದೆಯಲ್ಲ, ಇದು ಮೆಟ್ಲು, ಫಸ್ಟ್ನೇ ಮೆಟ್ಲು, ಇದು ಎರಡನೇ ಮೆಟ್ಲು, ಮೂರನೇ ಮೆಟ್ಲು. ಇಲ್ಲೂ ಕಾಣಿಸ್ತಿದೆ ನೋಡಿ, ನೀರೊಳಗೆ ಒಂದೇ ಒಂದು ಚೂರು ಮೆಟ್ಲಿದೆ. ಪೂರ್ತಿ ಏಕ ಮೆಟ್ಲಿದ್ದಾವೆ, ಒಂದು 25-30 ಮೆಟ್ಲು ಕಣ ನಾನು ನೋಡಿದ್ದೀನಿ. ಫುಲ್ ಖಾಲಿ ಆಗಿತ್ತು, ಒಂದು ಸ್ವಲ್ಪ ಇತ್ತು ಆ ನೀರಿದ್ದಾಗ ನಾನು ನೋಡಿರೋದು. ಫುಲ್ ಖಾಲಿ ಆದ್ರೂ ಕೆಳಗಡೆ ಇಲ್ಲಿ ಏನೋ ಒಂದಿದೆ, ಅದ್ರ ಬಗ್ಗೆ ಮಾಹಿತಿ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಇದೇ ಕಟ್ಟೆ ಅಂತ ಅಂದರೆ ಇದು ಕಲ್ಯಾಣಿನ ಮಾಡಿರೋದು. ನಿರ್ಮಾಣ ಮಾಡಿರೋದು ಯಾರು ಅಂತ ಕೂಡ ಹೇಳ್ತೀನಿ, ಸ್ವಲ್ಪ ಮುಂದೆ ಹೇಳ್ತೀನಿ. ಈಗ ನಾನು ಹೋಗ್ತಾ ಇರೋದೇ ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯದ ಒಳಗಡೆ. ಯಾವ ಥರ ಇದೆ ನೋಡಿ ತೋರಿಸ್ತೀನಿ. ಒಳಗಡೆ ಹೋಗೋದು ಇದೆ. ಒಳಗಡೆ ಹೋಗೋಣ ಗುರು. ಫುಲ್ಲು ಒಳಗಡೆ ಎಲ್ಲ ಗವು ಅಂತ ಐತೆ ಗುರು. ಅವಾಗಿನ ಕಾಲದಲ್ಲೇ ಈ ಥರ ಎಲ್ಲ ನೋಡಿ, ಇದೆಲ್ಲ ಫುಲ್ಲು ಉಪ್ಪರಿಗೆ ಅಂತಾರೆ. ಅಂದರೆ ಒಳಗಡೆ ಬಂದಿರುವಂಥದ್ದು ಉಪ್ಪರಿಗೆ, ದೇವಾಲಯದ ಒಳಗಡೆ ಮಾಡುವಂಥದ್ದು ಉಪ್ಪರಿಗೆನ. ಈಗ ಈ ಗುಬ್ಬಿಯಪ್ಪನ ದೇವಾಲಯ ಅಂದರೆ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೂಡ ಆ ಸುತ್ತ ಉಪ್ಪರಿಗೆ ಇರುತ್ತಲ್ಲ, ಆ ಥರ ಉಪ್ಪರಿಗೆನ ಆವಾಗಿನ ಕಾಲದಲ್ಲಿ ಯಾವ ಥರ ಮಾಡ್ತಿದ್ರು ಅಂತ ಅಂದರೆ, ಈ ಥರ ಕಂಬಗಳ್ನ ನಿಲ್ಲಿಸಿ, ಅಂದರೆ ಕಲ್ಲಿಂದು ಕಂಬಗಳ್ನ ನಿಲ್ಲಿಸಿ ಮೇಲ್ಗಡೆ ಚಪ್ಪಡಿ ಥರದ ಕಲ್ಲನ್ನ ಹಾಕಿ ಅದ್ರ ಮೇಲೆ ಮೋಲ್ಡ್ ಥರ ಹಾಕಿ ಮಾಡ್ತಿದ್ರು. ಇದೆಲ್ಲ ಸುತ್ತ ಉಪ್ಪರಿಗೆ ಮತ್ತು ದೇವಾಲಯ ಎಂಟ್ರಿ ಆಗ್ತಿದ್ದೀವಿ ದೇವಾಲಯದ ಒಳಗಡೆ. ಈಗ ಹೋಗ್ಬಿಟ್ಟು ಒಂದು ಸ್ವಲ್ಪ ನೋಡೋಣ, ದೇವ್ರನ್ನ ಕೈ ಮುಗಿದು ಆಮೇಲೆ. ದೇವಾಲಯದ ಒಳಗಡೆ ಫುಲ್ ಕತ್ಲೆ ಗುರು. ಇದೆಲ್ಲ ಮುಂಚೆ ದಾಸೋಹ ಎಲ್ಲ ಮಾಡ್ತಿದ್ರು, ಹಾಗಾಗಿ ದಾಸೋಹದ ಐಟಮ್ಗಳು ಇನ್ನೂ ಇದೆ. ಪೌರ್ಣಮಿಯಲ್ಲಿ, ಅಮಾವಾಸ್ಯೆಗಳಲ್ಲಿ ದಾಸೋಹ ಮಾಡ್ತಿದ್ರು ಈ ದೇವಾಲಯದಲ್ಲಿ. ಇವಾಗ ದಾಸೋಹ ಮಾಡ್ತಾ ಇಲ್ಲ. ದೇವಾಲಯದ ಒಳಗಡೆ ನೋಡಿ, ದೇವಾಲಯದ ಒಳಗಡೆ ಸ್ವಾಮಿ ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದು ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅವರು. ನಿತ್ಯ ಪೂಜಾ ಕೈಕರ್ಯಗಳನ್ನು ಅವರೇ ಖುದ್ದಾಗಿ ಮಾಡ್ತಿದ್ರು. ಅದೇ ಕಲ್ಯಾಣಿಯಿಂದ ನೀರು ತಂದು 600-700 ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಾಲಯ ಇದು. ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಗುರುಗಳು ಅಂತಲೇ ಹೇಳ್ಬೋದು. ಈ ದೇವಾಲಯ ಅತಿ ಪುರಾತನವಾದ ದೇವಾಲಯಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಈ ಥರ ದೇವಾಲಯಗಳನ್ನು ಉಳಿಸ್ಬೇಕು, ಇನ್ನೂ ಬೆಳೆಸಬೇಕು ಅಂತ ಹೇಳ್ತಾ, ದೇವಾಲಯದ ಹಿಂಭಾಗದಲ್ಲಿರುವಂತಹ ಇನ್ನೊಂದು ಗುಹೆ ರೀತಿಯಲ್ಲಿರುವಂತಹ ದೇವಾಲಯನ ತೋರಿಸ್ತೀನಿ. ಈಗ ಹೊರಗಡೆಯಿಂದ ದೇವಾಲಯ ಕಾಣುವ ರೀತಿ ನೋಡಿ. ಮೇಲ್ಗಡೆ ಮೇಲ್ಛಾವಣಿ ಕೂಡ ಹಾಕಿದ್ದಾರೆ, ಯಾಕೆಂದರೆ ಒಳಗಡೆ ಸೋರುತ್ತೆ ಮತ್ತು ಏನಾದರೂ ಒಂದು ಪುರಾತನವಾದ ದೇವಾಲಯ ಕೂಡ ಅಲ್ವಾ, ಹಾಗಾಗಿ ಒಳಗಡೆ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು ಮೇಲ್ಛಾವಣಿ ಕೂಡ ಹಾಕಿದ್ದಾರೆ. ಅಲ್ಲಿರುವಂತಹ ದೇವಾಲಯದ ಹಿಂಭಾಗದಲ್ಲಿರುವಂತಹ ಒಂದು ನಿಗೂಢವಾದ ಗುಹೆಯ ಬಗ್ಗೆ, ಅಂದರೆ ಒಂದು ನಿಗೂಢವಾದ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಮಾರ್ಗದಿಂದ ಒಳಗೆ ಹೋಗ್ಬೇಕು. ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಒಳಗೆ ಹೋಗೋದ್ನೆಲ್ಲ ಈ ಥರ ಇದೆ ದೇವಾಲಯ. ಒಳಗಡೆ
ಒಳಗೆ ಹೋಗೋದನ್ನು ತೋರಿಸ್ತೀನಿ. ಆಲ್ರೆಡಿ ಒಂದು ಸಲ ಈ ದೇವಾಲಯದ ಬಗ್ಗೆ ನನ್ನ ಮೊದಲನೇ ವಿಡಿಯೋ ಮಾಡಿದ್ದೆ ಕೂಡ. ಈ ದೇವಾಲಯದ ಬಗ್ಗೆ ಮೊದಲನೇ ವಿಡಿಯೋ ಯಾವುದು ಅಂತಂದರೆ 2018ರಲ್ಲಿ ಯೂಟ್ಯೂಬಲ್ಲಿ ನನ್ನ ಮೊದಲನೇ ವಿಡಿಯೋ ಹಾಕಿದ್ದೆ ನಾನು ಈ ದೇವಾಲಯದ ಬಗ್ಗೆ. ವ್ಯೂಸ್ ಆಗಿತ್ತು ಆವಾಗಿನ ಕಾಲದಲ್ಲೇ. 2018ರಲ್ಲೇ 25,000 ವ್ಯೂಸ್ ಆಗಿತ್ತು ಫೇಸ್ಬುಕ್ಕಲ್ಲಿ. ತುಂಬ ಖುಷಿಯಾಗಿತ್ತು. ಈಗ ಮತ್ತೊಮ್ಮೆ ಅದೇ ದೇವಾಲಯದ ಒಳಗಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಒಳಗಡೆ ಹೋಗಿ. ಸ್ವಲ್ಪ ಆವಾಗಲೇ ನಾನು ಹಿಡಿಸ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಹಿಡಿಸ್ತೀನಿ, ಹೆಂಗೋ ಗೊತ್ತಿಲ್ಲ. ಯಾಕೆಂದರೆ ಆವಾಗ ಸ್ವಲ್ಪ ಸಣ್ಣ ಇದ್ದೆ, ಈಗ ಇನ್ನೂ ಸ್ವಲ್ಪ ದಪ್ಪ ಆಗಿದ್ದೀನಿ. ಈ ಜಾಗದಲ್ಲಿ ಹಿಡಿಸ್ತೀನಿ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ ತಡ್ರಿ. ಇಷ್ಟು ಸಣ್ಣ ಜಾಗದಲ್ಲಿ ಜಾಡೆಲ್ಲ ಬೆಳ್ಕೊಬಿಟ್ಟೈತೆ. ಒಳಗೆ ಹೋಗಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ನಾನು. ಜಾಡೆಲ್ಲ ಕ್ಲೀನ್ ಮಾಡಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಹೋಗ್ಬೋದು, ಹೆಂಗೋ ಗೊತ್ತಿಲ್ಲ. ಇನ್ನು ಮುಳ್ಳು ಗಿಳ್ಳು ಎಲ್ಲ ಇರುತ್ತೆ. ಯಪ್ಪ ಗುರು, ನಾನು ಹೋಗಲ್ಲ ಗುರು, ಏನು ಮಾಡಲಿ? ತೂರದೇ ಇಲ್ಲ ಗುರು, ನಾನು ಆವಾಗಲೇ ತೂರ್ತಿರಲಿಲ್ಲ, ಈಗ ತೂರ್ತೀನ? ಏನಾದರೂ ಒಬ್ಬ ಮನುಷ್ಯ ಒಳಗೆ ಹೋಗೋದಕ್ಕೆ ಆಗದಿರುವಂತಹ ಜಾಗಗಳಿಗೆ ನಾನು ಹೋಗಿ ಬಂದಿದ್ದೀನಿ ನೋಡಿ. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಒಬ್ರು ಹೋಗೋಕ್ಕಾಗಲ್ಲ. ಮೇಲ ಸತ್ತಿ ಒಳಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಈ ದೇವಾಲಯದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳಿದ್ದೀನಿ, ವಿಡಿಯೋ ನೋಡಿ. ಎಲ್ಲ ತಗೊತಿದ್ದೀನಿ ಕಲ್ ಮೇಲೆ. ಈ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ತಪಗೈದಂತಹ ಸ್ಥಳ ಕೂಡ ಇದು. ಕೆಲವಾರು ತಪಗೈದಂಥ ಸ್ಥಳಗಳಿದ್ದಾವೆ, ಅದರಲ್ಲಿ ಇದು ಒಂದು ಅಂತ. ಅದರಲ್ಲಿ ಈಗ ನಮ್ಮ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅವರು 3 ಜಾಗಗಳಿಗೆ ಮಾತ್ರ ಹೋಗ್ತಾರೆ. ಯಾವುದ್ಯಾವುದು ಅಂದರೆ ಇದು ಮತ್ತು ಚನ್ನಚೆಟ್ಟಿಹಳ್ಳಿ ಗದ್ದಿಗೆ ಮಠ ಅಂತ ಅಂದ್ಬಿಟ್ಟು, ಅಲ್ಲಿ ಇಲ್ಲಿ ಮತ್ತು ಈಗ ಇರುವಂತಹ ನೆಲೆ ಇರುವಂತಹ ದೇವಾಲಯ, ಇಲ್ಲಿ ಗುಬ್ಬಿ ಸಿಟಿಯಲ್ಲಿರುವಂತಹ ದೇವಾಲಯ. ಆ 3 ದೇವಾಲಯಗಳಲ್ಲಿ ಮಾತ್ರ ದೇವರನ್ನ ಮೆರವಣಿಗೆ ಕರ್ಕೊಂಡು ಹೋಗಲಾಗುತ್ತೆ. ಆ ದೇವಾಲಯಗಳಿಗೆ ತೋರಿಸಲಾಗುತ್ತೆ, ಅಂದರೆ ಆ ದೇವಾಲಯಗಳಿಗೆ ಮಾತ್ರ ಹೋಗಲಾಗುತ್ತೆ. ಇನ್ನೆಲ್ಲೂ ಯಾವುದೇ ರೀತಿಯ ಮೆರವಣಿಗೆಗಳು ಕೂಡ ಇಲ್ಲೇ ಯಾವುದೇ ಕೂಡ ಹೋಗುವಂಥದ್ದಿಲ್ಲ. ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅವರು ಈ ದೇವಾಲಯದಲ್ಲಿ ಏನು ಪ್ರಾಮುಖ್ಯತೆ ಅಂತ ಅಂದರೆ, ಈ ದೇವಾಲಯದಲ್ಲಿ ಅವರೇ ಇದ್ದಂತಹ ಸ್ಥಳ ಕೂಡ ಇದು. ಇದೇ ಜಾಗದಲ್ಲಿ ಮುಂದೆ ಒಂಚೂರು ಮುಂದೆ ಇದೆ ಆ ಪೀಠ ಕೂಡ ತೋರಿಸ್ತೀನಿ. ಆ ಪೀಠದಲ್ಲಿ ಅವರು ಕುಳಿತು ತಪಗೈದಂಥ ಸ್ಥಳ ಕೂಡ ಅದು. ಇಲ್ಲೇ ಆ ಕಲ್ಯಾಣಿ ಇದೆಯಲ್ಲ, ನಾನು ಹೇಳಿದ್ನಲ್ಲ ಕಟ್ಟೆ ಬಸವಣ್ಣ ಅಂತ ಅಂದ್ಬಿಟ್ಟು, ಆ ಕಟ್ಟೆ ಬಸವಣ್ಣ ದೇವಾಲಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅವರ ಪೀಠವನ್ನು ತೋರಿಸ್ತೀನಿ. ಆ ಪೀಠ ಅಂದರೆ ಆ ಪೀಠದಲ್ಲೇ ಕುಳಿತುಕೊಂಡು ಅವರು ತಪಗೈದಂಥ ಸ್ಥಳ ಕೂಡ ಅದು. ನಮಸ್ಕರಿಸಿ ಬಂದು ಇಲ್ಲಿ ತಪಗೈಯಲ್ಲೆಂದು ಕುಳಿತಂಥ ಸ್ಥಳ ಕೂಡ ಇದು. ಆ ಸ್ಥಳವನ್ನು ತೋರಿಸ್ತೀನಿ ಬನ್ನಿ. ಏನು ಫುಲ್ಲು ಗುರು ನೋಡಿ, ಏನು ಅದ್ಭುತವಾಗಿದೆ. ಗುರುವರ್ಯರೇ 600-700 ವರ್ಷ ಇತಿಹಾಸ ಹೊಂದಿರುವಂತಹ ದೇವಾಲಯ. ಅಂದರೆ ಅವರು ಯಾರಿಗೂ ಗೊತ್ತಾಗದಿರೋಂತಹ ದೇವಾಲಯ ನಿರ್ಮಾಣ ಮಾಡ್ಕೊಂಡಿದ್ರು. ಅಂದರೆ ಇಲ್ಲಿ ಯಾವುದೇ ಅದ್ಭುತವಾದ ಶಿಲೆಗಳು ಮತ್ತು ಆ ಥರ ನಿಧಿಗಳು ಆ ಥರದಂಥದ್ದಿಲ್ಲ. ಏನಂದರೆ ಅವರು ತಪಗೈದಂಥ ಸ್ಥಳ ಇದೆ, ಅದ್ಭುತವಾದ ತಪಗೈದಂಥ ಸ್ಥಳ. ನಮ್ಮ ದೇವಾಲಯಗಳನ್ನು ಉಳಿಸಿ ಅಂತ ಹೇಳ್ತಾ ಅವರ ಪೀಠವನ್ನು ತೋರಿಸ್ತೀನಿ ನೋಡಿ. ಇದೆ ನಮ್ಮ ಹಿಂದೆ ಇರುವಂಥದ್ದೇ ಪೀಠ ಅವ್ರದ್ದು, ತೋರಿಸ್ತೀನಿ ನೋಡಿ. ಇದೆ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅವರು ತಪಗೈದಂಥ ಸ್ಥಳ. ಇನ್ನೂ ಹಳೆಯ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಪಳವಳಿಕೆಯಾಗಿ ಉಳಿದಿರುವಂತಹ ದೇವಾಲಯಗಳನ್ನು ಆದಷ್ಟು ಟ್ರೈ ಮಾಡಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಮ್ಮ ಗುಬ್ಬಿಯಲ್ಲಿರುವಂತಹ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂಥದ್ದು ಈ ದೇವಾಲಯಗಳು ಇನ್ನೂ ತುಂಬ ಹಳೆ ದೇವಾಲಯಗಳಿದ್ದಾವೆ. ಅದರ ಬಗ್ಗೆನೂ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋದ ಪೂರ್ತಿ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನಮ್ಮ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅವರ ಹಿನ್ನೆಲೆ ಇತಿಹಾಸಗಳನ್ನು ಇನ್ನಷ್ಟು ತಿಳಿಸ್ಬೇಕು ಅಂತ ನನ್ನ ಪ್ರಯತ್ನ. ಆ ಪ್ರಯತ್ನನ ಇನ್ನೂ ತಿಳಿಸ್ತೀನಿ ಖಂಡಿತ ಎಲ್ರಿಗೂ. ಆ ದೇವಾಲಯದ ಬಗ್ಗೆ ಮತ್ತು ಅವರ ಹಿನ್ನೆಲೆಯ ಬಗ್ಗೆ ಎಲ್ಲ ತಿಳಿಸ್ತೀನಿ. ನೋಡ್ತಾ ಇರಿ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ. ನಂತರ ರಿಸ್ಕ್ ಎಲ್ಲ ತಾಳಕೋಬೇಡಿ, ಯಾಕೆಂದರೆ ನನಗೆ ಗೊತ್ತಿರೋ ಜಾಗ ಆಗಿರೋದ್ರಿಂದ ನಾನು ಇಷ್ಟು ಒಬ್ಬನೇ ಬಂದಿದ್ದೀನಿ ಈ ಥರ ಜಾಗಗಳನ್ನ ತೋರ್ಸೋಕ್ಕೆ. ನೀವು ಯಾವುದೇ ಕಾರಣಕ್ಕೂ ಈ ಥರವಾದ ಜಾಗಗಳಿಗೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ನಾನು ಯಾವುದೇ ಪ್ರೇರೇಪಣೆ ಕೊಡ್ತಾ ಇಲ್ಲ ಯಾರಿಗೂ. ಗೊತ್ತಿರೋ ಜಾಗ ಮಾತ್ರ ತೋರಿಸಿ, ಗೊತ್ತಿಲ್ಲದೇ ಇರೋ ಜಾಗನ ತಿಳ್ಕೊಂಡು ತೋರಿಸಿ ಅಂತ ಹೇಳ್ತಾ ನೋಡಿ. ಎಂಥ ಅದ್ಭುತವಾದ ಜಾಗ. ಇವಾಗ
ಇಲ್ಲ, ಏನು ಮಾಡೋಕ್ಕಾಗಲ್ಲ, ಯಾರು ಓಡಾಡೋಕ್ಕಾಗಲ್ಲ, ಬರೋಕ್ಕೂ ಆಗಲ್ಲ. ಹಂಗೆ ಮುಚ್ಚೋಗ್ಬಿಟ್ಟಿರೋಂಥ ದೇವಾಲಯ ಅಂತಲೇ ಹೇಳ್ಬೋದು. ಮುಚ್ಚೋಗಿರೋ ದೇವಾಲಯ ಅಲ್ಲ ಗುರು, ಅವರು ಶ್ರೀ ಗೋಸಲ ಚನ್ನಬಸವೇಶ್ವರ ಅವರು ತಪಗೈದಂಥ ಸ್ಥಳ ಇದು, ಪುಣ್ಯ ಸ್ಥಳ. ಅದನ್ನು ಇನ್ನೂ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ ದೇವಾಲಯ ಈ ದೇವಾಲಯ ಜೀರ್ಣೋದ್ಧಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕುರುಹುಗಳಿದ್ದಾವೆ, ಆ ಕುರುಹುನನ್ನಾದರೂ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ, ಆ ದೇವಾಲಯ ಕೂಡ ಪ್ರಾಮುಖ್ಯತೆಗೆ ಬರಬೇಕು. ಯಾಕೆಂದರೆ ನಮ್ಮ ಗುಬ್ಬಿಲಿ ಬರೀ ಗುಬ್ಬಿಯಪ್ಪ ಅಂತ ಅಂದರೆ ಅವ್ರದ್ದು ಒಂದೇ ಸ್ಥಳ ಅಲ್ಲ, ಆ ಸ್ಥಳದಿಂದ ಬೇರೆ ಸ್ಥಳಗಳು ಇದ್ದಾವೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಹಲವಾರು ದೇವಾಲಯಗಳಿದ್ದಾವೆ, ಆ ಹಲವಾರು ದೇವಾಲಯಗಳ ಬಗ್ಗೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಗುಬ್ಬಿಯಲ್ಲೇ ಇರುವಂತಹದ್ದು 3 ದೇವಾಲಯಗಳ ಬಗ್ಗೆ, 3 ದೇವಾಲಯದಲ್ಲಿ 1 ದೇವಾಲಯ ತೋರಿಸಿದ್ದೀನಿ, ಇನ್ನೆರಡು ದೇವಾಲಯಗಳು ಈಗಿರುವಂತಹ ಸ್ಥಳದಲ್ಲಿ ಇರುವಂತಹ ದೇವಾಲಯನ ತೋರಿಸ್ತೀನಿ.